morning students, welcome to another session of the physics class. In the previous class we were dealing with the motion in a plane. So in the previous class we learned how to measure the resultant of a given vectors or given pair of vectors, then we find the resultant of those two vectors. In today's session we are going to continue with the same thing, but the method is different. So in the previous class we learned graphical method. In today's class we are going to learn about the analytical method. So take the heading analytical method of vector addition. So as I said, ಗ್ರಾಫಿಕಲ್ ಮೆಥಡಲ್ಲಿ ನಾವೇನು ಮಾಡಿದ್ವಿ, ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಕೊಟ್ಟು ಅದರದ್ದು ಎರಡು ವೆಕ್ಟರ್ಸಿಂದ ರಿಸಲ್ಟೆಂಟನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ ಕಲ್ತಿದ್ವಿ. ಸೊ ಇವತ್ತು ನಾವೇನು ಮಾಡ್ತೀವಿ, ಎನಿ ಟು ವೆಕ್ಟರ್ಸನ್ನು ಕೊಟ್ಟಿದ್ರೆ ಆ ಟು ವೆಕ್ಟರ್ಸ್ ನಡುವೆ ಆ್ಯಂಗಲನ್ನು ಕೊಟ್ಟಿದ್ರೆ ಅದರದ್ದು ರಿಸಲ್ಟೆಂಟನ್ನು ಯಾವ ಫಾರ್ಮುಲಾ ತಗೊಂಡು ನಾವು ಸಾಲ್ವ್ ಮಾಡಬಹುದು ಅಂಥೇಳಿ ಇವತ್ತು ಆ ಫಾರ್ಮುಲಾನ ಡಿಸ್ಕಸ್ ಮಾಡಬೇಕಾಗಿದೆ. ಅಂತಂದರೆ ಆ ಫಾರ್ಮುಲಾನ ನಾವೇನು ಮಾಡ್ಬೋದು ಇವತ್ತಿನ ಕ್ಲಾಸಲ್ಲಿ ಡಿರೈವ್ ಮಾಡೋದು. ಸೊ ಏನು ಅಂತಂದರೆ in previous class as I said, if we have got a vector A in one direction, suppose if we have another vector B making certain angle theta with the horizontal, then the sum of these two vectors can be calculated by parallelogram law of vector addition. So for that we have to take these two vectors as the adjacent sides of a parallelogram, then the diagonal of this parallelogram will give the resultant of the vector. The diagonal of this parallelogram will give the resultant of this two vector. Resultant is nothing but the sum ಅಂತ ಹೇಳಿ. ಸೊ a ಪ್ಲಸ್ ಬಿ ನಾವು ಮಾಡೋದಿತ್ತಂತಂದರೆ ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ಇದು ಸಮ್ ಫೈಂಡ್ ಔಟ್ ಮಾಡೋದಿತ್ತಂತಂದರೆ ಎಡಿಷನ್ ಮಾಡೋದಿತ್ತಂತಂದರೆ ಆ ಎಡಿಷನ್ ನಮಗೆ ಯಾವುದರಿಂದ ಸಿಗುತ್ತೆ, ವಿತ್ ದ ರಿಸಲ್ಟೆಂಟ್, ದಟ್ ಈಸ್ ವಿತ್ ದ ಡಯಾಗ್ನಲ್ ಆಫ್ ದಿ ಪ್ಯಾರಲೆಲೋಗ್ರಾಮ್. ಆ ಪ್ಯಾರಲೆಲೋಗ್ರಾಮಿಗೆ ಏನು ಡಯಾಗ್ನಲ್ ಡ್ರಾ ಮಾಡ್ತೀವಲ್ಲ, ಎಲ್ಲಿಂದ ಡಯಾಗ್ನಲ್, ಫ್ರಮ್ ದಿ ಕಾಮನ್ ಪಾಯಿಂಟ್ ಆಫ್ ದ ಇಂಟರ್ಸೆಕ್ಷನ್ ಆಫ್ ದೀಸ್ ಟು ವೆಕ್ಟರ್. ಸೊ ಎಲ್ಲಿ ಅದು ಇಂಟರ್ಸೆಕ್ಟ್ ಆಗಿರ್ತವಲ್ಲ ಅಥವಾ ಟೇಲ್ ಟು ಟೇಲ್ ಜಾಯಿನ್ ಎಲ್ಲಿ ಆಗಿರುತ್ತೆ ಆ ಪಾಯಿಂಟಿಂದ ಡಯಾಗ್ನಲ್ ನಾವೇನು ಡ್ರಾ ಮಾಡಿರ್ತೀವಿ, ದ ಲೆಂತ್ ಆಫ್ ದ ಡಯಾಗ್ನಲ್ ಈಸ್ ನಥಿಂಗ್ ಬಟ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ರಿಸಲ್ಟೆಂಟ್ ಆಫ್ ದ ಟು ವೆಕ್ಟರ್ಸ್ ಆ್ಯಂಡ್ ದ ಇನ್ಕ್ಲಿನೇಷನ್ ಆಫ್ ದ ಡಯಾಗ್ನಲ್ ವಿತ್ the vector A or with the horizontal gives the direction of the resultant vector. So magnitude of here are ಎಲ್ಲಿಂದ ಸಿಗುತ್ತೆ ನಮಗೆ, length of diagonal, direction that is angle. So direction ಎಲ್ಲಿಂದ ಸಿಗುತ್ತೆ ನಮಗೆ, angle of the resultant with A. ಆಯಿತಾ. ಸೊ ದಿಸ್ ಗಿವ್ಸ್ ದಿ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ ಆರ್. ಇದನ್ನು ನಾವೇನು ಅನಾಲಿಟಿಕಲ್ ಮೆಥಡಿಂದ ಸಾಲ್ವ್ ಮಾಡಬೇಕಾಗಿರೋದು. ಮೀನ್ಸ್ ಎವ್ರಿ ಟೈಮ್ ನಾವು ಇದು ಡಯಾಗ್ನಲನ್ನು ಮೆಷರ್ ಮಾಡೋದು ನೆಸೆಸಿಟಿ ಇಲ್ಲ. ನಾವು ಡೈರೆಕ್ಟ್ ಎರಡು ವೆಕ್ಟರ್ಸನ್ನು ಕೊಟ್ಟಾಗ ಒಂದು ಸರ್ಟೆನ್ ಆ್ಯಂಗಲ್ಸನ್ನು ಕೊಟ್ಟಾಗ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ ಕಲಿಬೇಕಾಗಿರೋದು. ಸೊ ಇಟ್ ಸೇಮ್ ಥಿಂಗ್ ವಿಲ್ ಡಿಸ್ಕಸ್ ನಾವು. If we have two vectors, say A and B, vector B making some angle theta, then we can take this as the sides of the parallelogram making the same angle theta with the vector A, because A ಏನಿದೆ ವೆಕ್ಟರ್ ಹಾರಿಜಾಂಟಲ್ ಜೊತೆ ಆ್ಯಂಗಲ್ ಏನಿದೆ ಎದು 0 ಇದೆ. ನಾವು ಅದನ್ನು ನಾವು ಅಸಂಪ್ಷನ್ ತಗೊತೀವಿ, ಆಯಿತಾ. ಸೊ ದೀಸ್ ಆರ್ ದಿ ವೆಕ್ಟರ್ಸ್ ಎ ಆ್ಯಂಡ್ ಬಿ. ಸೊ ಇಲ್ಲಿ ಆ್ಯಂಗಲ್ ಎಷ್ಟಿದೆ, ಥೀಟಾ ಇದೆ. ನೆಕ್ಸ್ಟ್ ಏನು ಮಾಡಬೇಕು, ಇದ್ರದ್ದು ಅಡ್ಜಸೆಂಟ್ ಸೈಡ್ಸನ್ನು ಡ್ರಾ ಮಾಡಬೇಕು. ಸೊ ದಿ ಅಡ್ಜಸೆಂಟ್ ಸೈಡ್ಸ್ ಆರ್ ನಥಿಂಗ್ ಬಟ್, ಇಲ್ಲಿ ಎದು ಪ್ಯಾರಲಲ್ ಶಿಫ್ಟ್ ಮಾಡಿದರೆ ಇಲ್ಲಿ ಸಿಗುತ್ತೆ, ಬಿದು ಪ್ಯಾರಲಲ್ ಶಿಫ್ಟ್ ಮಾಡಿದರೆ ಈ ಕಡೆ ಸಿಗುತ್ತೆ. ಸೊ ಇದನ್ನು ನಾವು ಬಿ ಅಂತ ಕನ್ಸಿಡರ್ ಮಾಡ್ಬೋದಲ್ಲ, ಇದನ್ನು ಎ ಅಂತ ಹೇಳಿ
ಕನ್ಸಿಡರ್ ಮಾಡ್ಬೋದು. ಅಗೇನ್ ಇಫ್ ವಿ ಎಕ್ಸ್ಟೆಂಡ್ ದ ವೆಕ್ಟರ್ ಎ ಲೈನ್ ಏನಿದೆಯಲ್ಲ ಅದನ್ನು ಎಕ್ಸ್ಟೆನ್ಷನನ್ನು ಕೊಟ್ವಿ ಅಂತಂತಂದರೆ ಸೊ ಇಲ್ಲಿ ಬಂದಿರುವಂಥ ಆ್ಯಂಗಲ್ ಥೀಟಾ ಇಲ್ಲಿನೂ ಕನ್ಸಿಡರ್ ಮಾಡ್ಬೋದು. ಸೊ ಇದನ್ನು ಸಹ ನಾವು ಮಾಡ್ಬೋದು. ಅವಾಗೇನಾಗುತ್ತೆ ಹೇಳಿದ್ದು, ಯಾವ ಥರ ಅಪಿಯರ್ ಆಗುತ್ತೆ, ಇಂಟೀರಿಯರ್ ಆ್ಯಂಗಲ್ ಥರ ಅಪಿಯರ್ ಆಗುತ್ತೆ. ಸೊ ಇಂಟೀರಿಯರ್ ಆ್ಯಂಗಲ್ಸ್ ಯಾವಾಗಲೂ ಏನಿರ್ತಾವೆ, ಸೇಮ್ ಇರ್ತಾವೆ. ಸೊ ಇದನ್ನು ಥೀಟಾ ಅಂತ ತಗೊಂಡಿವಿ, ಹಾಗಾಗಿ ಇದನ್ನು ಸಹ ಥೀಟಾ ಅಂತ ಹೇಳಿ ತಗೊಂಡಿದ್ದೀವಿ. ಯಾಕಂತಂದರೆ ಅವೆರಡು ಏನು, ಇಂಟೀರಿಯರ್ ಆ್ಯಂಗಲ್ಸ್. So let us draw a perpendicular on the extension part of the vector A. So ಇದು ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಲ್ಲ ಅದನ್ನು O ಅಂತ ಹೇಳಿ ಕನ್ಸಿಡರ್ ಮಾಡುವ. ಇದನ್ನು ಸಣ್ಣ ಪಾಯಿಂಟ್ಸ್ N ಅಂತ ಹೇಳಿ ಕನ್ಸಿಡರ್ ಮಾಡುವ. ಇದನ್ನು M ಅಂತ ಹೇಳಿ ಕನ್ಸಿಡರ್ ಮಾಡುವ. ಈ ಪಾಯಿಂಟಿಗೆ P ಅಂತ ಹೇಳಿ ಕನ್ಸಿಡರ್ ಮಾಡುವ. ಆಯಿತಾ, ವಿ ಆರ್ ಜಸ್ಟ್ ನೇಮಿಂಗ್ ದ ಪೊಸಿಷನ್ಸ್ ಫಾರ್ ಕ್ಯಾಲ್ಕುಲೇಷನ್. ಸೊ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಹೇಳಿ ನಾವು ಮಾಡಿದ್ವಿ, ಕೆಲವೊಂದಷ್ಟು ಪಾಯಿಂಟ್ಸನ್ನು ಮಾರ್ಕಿಂಗ್ ಮಾಡ್ಕೊಂಡಿವಿ. ಸೊ ಈ ಕಾಮನ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನನ್ನು O ಅಂತ ತಗೊಂಡಿದ್ದೀವಿ. ಸೊ ಇಲ್ಲಿ ನಮಗೆ ರಿಸಲ್ಟೆಂಟ್ ಕಾಮನ್ ಡಯಾಗ್ನಲಿಂದ ಸಿಗುತ್ತೆ, ದಟ್ ಈಸ್ ON. ಆಯಿತಾ, ಸೊ ON ಈಸ್ ನಥಿಂಗ್ ಬಟ್ diagonal of the parallelogram. So diagonal of the parallelogram is nothing but the magnitude of the resultant vector. Resultant of what? A and B. A and B. ಸೊ ಅದನ್ನು ನಾವು ON ಇಂದ ರೆಪ್ರೆಸೆಂಟ್ ಮಾಡಿದ್ದೀವಿ. ಸೊ ಇವಾಗ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ON ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಆ ON ಅನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವೇನು ಮಾಡ್ತೀವಿ, ಸರ್ಟೇನ್ ಮ್ಯಾಥಮೆಟಿಕಲ್ ಆಪರೇಷನ್ಸನ್ನು ಯೂಸ್ ಮಾಡ್ತೀವಿ. ಯಾವ್ಯಾವುದು, ಸಿ ಹಿಯರ್ ವಿ ಹ್ಯಾವ್ ಗಾಟ್ 2 right angle triangles. ಒಂದು ONM, ಅನದರ್ ಒನ್ ಇಸ್ PNM. ಆಯಿತಾ, ಒಂದೇನಿದೆ ONM ಇದೆ ಅಥವಾ OMN ಇದೆ, ಇನ್ನೊಂದು ಯಾವುದಿದೆ PMN ಇದೆ. ಆಯಿತಾ, ಸೊ ಈ ಎರಡು ರೈಟ್ ಆ್ಯಂಗಲ್ ಟ್ರಯಾಂಗಲ್ಸನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಿ, ON ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಡ್ತೀವಿ. ಸೊ ಫಸ್ಟ್ ಕನ್ಸಿಡರ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್ MNP. MNP. ಸೊ ಇಲ್ಲಿ MNP ಯಾವುದೇ ವ್ಯಾಲ್ಯೂಸನ್ನು ನೀವು ತಗೋಬಹುದು. ಇದನ್ನೇ P ಅನ್ಬೇಕು, ಇದನ್ನೇ M ಅನ್ಬೇಕು ಅಂಥದ್ದು ಏನು ಕಂಡೀಷನ್ಸ್ ಇಲ್ಲ. ಸ್ಟೆಪ್ಸ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ನೀವು ಏನು ಟರ್ಮ್ಸ್ ಅದಾವಲ್ಲ ಅದನ್ನು ಇಂಟರ್ಚೇಂಜ್ ಮಾಡ್ಕೋಬೋದು. ಸೊ ಕನ್ಸಿಡರ್ ದ ಟ್ರಯಾಂಗಲ್ MNP. ಸೊ MNP. This triangle we are considering. This is a right angle triangle. ಏನಿದೆ, ಇದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿದೆ. ಸೊ ಇಲ್ಲಿ ನಾವು ಯಾವ ವ್ಯಾಲ್ಯೂಸನ್ನು ಬರೀಬಹುದು, PM ಮತ್ತು MN ವ್ಯಾಲ್ಯೂಸನ್ನು ಬರೀಬಹುದು. ಈ ವ್ಯಾಲ್ಯೂನ ಏನಂತ ಕನ್ಸಿಡರ್ ಮಾಡಿವಿ ನಾವು, PN ಅನ್ನು ವೆಕ್ಟರ್ B ಅಂತ ಹೇಳಿವಿ. PN ವ್ಯಾಲ್ಯೂ ಏನಿದೆ, ಒಂದು ಲೆಂತ್ ಇದೆ, ಲೆಂತನ್ನು ನಾವು ಜಸ್ಟ್ B ಅಂತ ಹೇಳಿ ನೊಟೇಷನ್ ಮಾಡಿವಿ. ವೆಕ್ಟರ್ B ಮ್ಯಾಗ್ನಿಟ್ಯೂಡ್ ಎಷ್ಟಿದೆ, PN ಮ್ಯಾಗ್ನಿಟ್ಯೂಡು ಅಷ್ಟೇ ಇದೆ ಅಂತ ಹೇಳಿ. ಆಯಿತಾ, ಸೊ ಕನ್ಸಿಡರ್ ದ ಟ್ರಯಾಂಗಲ್ MNP. ಫ್ರಮ್ ದಿಸ್ ಟ್ರಯಾಂಗಲ್ ಕನ್ಸಿಡರ್ cos theta. Cos theta is equals to, as per the definition, cos theta is adjacent by hypotenuse. Adjacent ಏನಿದೆ, PM. What is hypotenuse? Hypotenuse is PN, which is equals to, in place of PM we can write, or we can rearrange this one. PM we can consider as PN into cos theta. PM is equals to, PN ಏನಿದೆ, PM is nothing but magnitude of the vector B cos theta. We have got the value of PM. ಇದು ಬೇಕು ನಮಗೆ, ಅದಕ್ಕಾಗಿ ಇದನ್ನು ನಾವು ಕನ್ಸಿಡರ್ ಮಾಡಿರೋದು. ನೆಕ್ಸ್ಟ್ ಕನ್ಸಿಡರ್ sin theta. Sin theta is equals to opposite by hypotenuse. Opposite ಎಷ್ಟಿದೆ, MN divided by hypotenuse
that is B. Therefore, rearrange this one. Mn is equals to B sin theta. We have got the values for Pm and Mn. So, ಈ ಎರಡು ವ್ಯಾಲ್ಯೂಸ್ ಅನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಬೋದು, ಫರ್ದರ್ ಕ್ಯಾಲ್ಕುಲೇಷನ್ಸ್ ಅನ್ನು ಮಾಡ್ಬೋದು. Now we have to find the resultant, that is R, which is equal to the length of the diagonal ON. So consider triangle ONM or OMN. So consider this triangle. So since it is a right angle triangle, so we can apply Pythagoras theorem to this triangle, that is ON square is equals to MN square plus OM square. OM square. ಯಾವ triangle consider ಮಾಡಿರೋದು? We have taken the triangle ONM. ಈ triangle ಅನ್ನು ನಾವು consider ಮಾಡಿರೋದು. So substitute the values. ON square is equals to, in place of Mn, what do we have got? B sin theta. So we can write B sin theta whole square plus OM square. OM square. So OM square can be rewritten as OP square, OP plus PM square. OP plus PM whole square. Therefore, ON square is equals to B square sin square theta plus, this is in the form of A plus B whole square. So we can write OP square plus PM square plus 2OP into PM. Therefore, ON square is equals to B square sin square theta plus OP. OP is nothing but the vector A, that is magnitude of the vector A is A square plus PM. PM is nothing but B cos theta, B square cos square theta plus 2 into OP, that is A, into PM, that is B cos theta. So on solving this one, ON square is equals to B square sin square theta, B square cos square theta. So take B square common. So we can write B square inside the bracket sin square theta plus cos square theta square inside the bracket sin square theta plus cos square theta plus A square plus 2AB cos theta, 2AB cos theta. So sin square theta plus cos square theta is equals to 1. This you know already. So R square is equals to B square plus A square plus 2AB cos theta, or you can rewrite that as R is equals to, or R square is equals to A square plus B square plus 2AB cos theta. So this is the value of the magnitude of the vector or of the vectors A and B. So ಹೇಗೆ ಬರಿಬಹುದು resultant value na R is equals to, so square ಐತಲ್ಲ ಅದರ square root ತೆಗೀರಿ, square root of A square plus B square plus 2AB into cos theta. So this is the magnitude of the vectors, resultant of the vectors A and B. If we have got two vectors A and B,
given by certain angles or separated by certain angles theta. ಸೊ ಅದರದ್ದು ರಿಸಲ್ಟೆಂಟ್ ಎಷ್ಟು ಬರುತ್ತೆ ಅಂತ ಕೇಳಿದರೆ ನಾವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಡೈರೆಕ್ಟ್ಲಿ a ಸ್ಕ್ವೇರ್ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab ಕಾಸ್ ಥೀಟಾ. ಈ ಫಾರ್ಮುಲಾದಲ್ಲಿ ನಾವು ಮ್ಯಾಗ್ನಿಟ್ಯೂಡ್ ಆಫ್ a ಮ್ಯಾಗ್ನಿಟ್ಯೂಡ್ ಆಫ್ b ಸಬ್ಸ್ಟಿಟ್ಯೂಟ್ ಮಾಡಿ ನೆಕ್ಸ್ಟ್ ಥೀಟಾ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದರೆ, ಥೀಟಾ ಅಂತಂದ್ರೆ ಏನು? ಇಟ್ ಈಸ್ ದಿ ಆ್ಯಂಗಲ್ ಬಿಟ್ವೀನ್ the vectors a and b. It is not the direction of the resultant vector, it is the angle between the vectors a and b. So ivaga resultant gottayitu, resultant in magnitude hege find out madudu anta heli gottayitu. Direction anna hege find out madudu? So as I said, direction is given by the inclination of the resultant vector r with the vector a, that is nothing but ಆಲ್ಫಾ. ಸೊ ಹಾಗಿದ್ರೆ ನಾವು ಯಾವ ಟ್ರಯಾಂಗಲನ್ನು ನೋಡಬೇಕು? ವಿ ಹ್ಯಾವ್ ಟು ಸಿ ದ ಟ್ರಯಾಂಗಲ್ ಓ ಎನ್ ಎಮ್. Now we are discussing about the direction of the resultant vector. For that we have to consider the triangle OMN where alpha, for alpha we have to take the angle tangent, that is tan alpha. Tan alpha is equals to, ಹೇಗೆ ಫೈಂಡ್ ಔಟ್ ಮಾಡ್ತೀರಿ? Tan alpha is sin theta by cos theta. So tan is the ratio of sin and cos, or you can directly take opposite by adjacent. Opposite is mn. Tan alpha is equals to mn divided by adjacent is om. mn is ಎಷ್ಟು ಬಂದಿದೆ ನೋಡಿ? mn b sin theta, b sin theta. OM is equals to OP plus PM. OP ಅಂತಂದರೆ ಎಷ್ಟಿದೆ? A ಇದೆ ಪ್ಲಸ್ PM ಅಂತಂದರೆ ಎಷ್ಟಿದೆ ನೋಡಿ? B cos theta, B cos theta. So this is tan alpha. Therefore alpha is equals to tan inverse of b sin theta divided by a plus b cos theta. So this gives the direction of the resultant vector r with vector a. So ನೀವು with respect to vector b ಕ್ಯಾಲ್ಕುಲೇಟ್ ಮಾಡೋದಿದ್ರೆ ಏನು ಮಾಡಬೇಕಾಗುತ್ತೆ? ಆವಾಗ ಈ ಆ್ಯಂಗಲನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಅದನ್ನು ನೀವು ಬೀಟಾ ಅಂತ ಹೇಳಿ ತಗೊಂಡು ಸೇಮ್ ಮೆಥಡಲ್ಲಿ ಸಾಲ್ವ್ ಮಾಡ್ಬೋದು. ನಾಟ್ ನೆಸೆಸರಿ ಆಲ್ಫಾನ ಕನ್ಸಿಡರ್ ಮಾಡಬೇಕು ಅಂತೇಳಿ. ಜಸ್ಟ್ ಯೂಶ್ವಲಿ ನಾವೇನು ಮಾಡ್ತೀವಿ? ವಿತ್ ರೆಸ್ಪೆಕ್ಟ್ ಟು ಎ ಕ್ಯಾಲ್ಕುಲೇಷನ್ ಮಾಡ್ತೀವಿ. ವಿತ್ ರೆಸ್ಪೆಕ್ಟ್ ಟು ಎ ಕ್ಯಾಲ್ಕುಲೇಟ್ ಮಾಡುವಾಗ ನಮಗೆ ಎಷ್ಟು ಸಿಗುತ್ತೆ ವ್ಯಾಲ್ಯೂ? ಆಲ್ಫಾ ಇಸ್ ಈಕ್ವಲ್ಸ್ ಟು ಟ್ಯಾನ್ ಇನ್ವರ್ಸ್ ಆಫ್ ಬಿ ಸೈನ್ ಥೀಟಾ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಕಾಸ್ ಥೀಟಾ. ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ರಿಸಲ್ಟೆಂಟ್ ವೆಕ್ಟರ್ ಎಷ್ಟು ಸಿಕ್ತು ನಮಗೆ? ಆರ್ ಇಸ್ ಈಕ್ವಲ್ಸ್ ಟು square root of a square plus b square plus 2ab cos theta. So this is the magnitude of the resultant vector and this is the direction of the resultant vector where the vectors are a and b. a ಮತ್ತು b ಎರಡು ವೆಕ್ಟರ್ಸ್ ಇದ್ವು ಅಂತಂದರೆ if they are separated by an angle theta, inclined at an angle theta, then the resultant of those two vectors is given by square root of a square plus b square plus 2ab cos theta, and the direction is given by tan inverse of b sin theta divided by a plus b cos theta. So ಈ ಡೆರಿವೇಷನ್ ಇದೆಲ್ಲ ಇದು ಇಂಪಾರ್ಟೆಂಟ್, ಇದು 5 ಮಾರ್ಕ್ಸಿಗೆ ಕೇಳುತ್ತೆ ಆಯಿತಾ. So next we have to know about some special cases based on these two formula. ಏನು ಸ್ಪೆಷಲ್ ಕೇಸಸ್ ಅಂತಂದರೆ ಬೇಸ್ಡ್ ಆನ್ ದಿ ಆ್ಯಂಗಲ್ ಥೀಟಾ. ಸೊ ಆಲ್ರೆಡಿ
ಥೀಟಾ ಈಸ್ ನಥಿಂಗ್ ಬಟ್ ದಿ ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಎ ಆ್ಯಂಡ್ ಬಿ. ಸೊ ಅದನ್ನು ಹೇಗೆ ಬರ್ಕೋಬೋದು ಇವಾಗ? ಥೀಟಾ ಈಸ್ ಈಕ್ವಲ್ಸ್ ಟು 0 1 ಕೇಸ್ ಕೊಡುತ್ತೆ ನಮಗೆ. ಥೀಟಾ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಒಂದು ಕೇಸ್ ಕೊಡುತ್ತೆ, ಅಂತಂದರೆ ಒಂದು ವ್ಯಾಲ್ಯೂ ಕೊಡುತ್ತೆ, ಒಂದು ಸರ್ಟೆನ್ ರಿಸಲ್ಟ್ ಕೊಡುತ್ತೆ. ನೆಕ್ಸ್ಟ್ ಥೀಟಾ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ ಒಂದು ಸರ್ಟೆನ್ ವ್ಯಾಲ್ಯೂ ಕೊಡುತ್ತೆ. ಸೊ ಥೀಟಾ ಈಸ್ ಈಕ್ವಲ್ಸ್ ಟು 0 ಮೀನ್ಸ್ ವಾಟ್ ಅಂತಂದರೆ ಇಲ್ಲಿ 2 ವೆಕ್ಟರ್ಸ್ ಆರ್ ಇನ್ ದಿ ಸೇಮ್ ಆರ್ಡರ್, ಒಂದೇ ಡೈರೆಕ್ಷನಲ್ಲಿ ಹೋಗ್ತಿರೋದು, ಯಾವುದೇ ಥರ ಆ್ಯಂಗಲ್ ಇಲ್ಲ. ಸೊ ಈ ಥರನೂ ಬರಿಬೋದು. ಸೊ ಇಲ್ಲಿನ ಏನಾಗಿದೆ, 2 ವೆಕ್ಟರ್ಸ್ ಒಂದೇ ಡೈರೆಕ್ಷನಲ್ಲಿ ಹೋಗ್ತದವು. ಸೊ ನಾವು ಒಂದು ಎಕ್ಸಾಂಪಲ್ ತೊಗೊಂಡಿದ್ವಿ. ಎ ಗರ್ಲ್ ಮೂವ್ಸ್ ಇನ್ ಅ ಡೈರೆಕ್ಷನ್, ಫಸ್ಟ್ 3 ಮೀಟರ್ ಟ್ರಾವೆಲ್ ಮಾಡಿದ್ಲು, ನೆಕ್ಸ್ಟ್ 4 ಮೀಟರ್ ಟ್ರಾವೆಲ್ ಮಾಡಿದ್ಲು ಇನ್ ದ ಸೇಮ್ ಡೈರೆಕ್ಷನ್ ಅಂತಂದರೆ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿತ್ತು? 7 ಮೀಟರ್ ಎಷ್ಟಾಗಿತ್ತು. ಸೊ ಅದೇ ಥರ ಇಲ್ಲಿ 2 ವೆಕ್ಟರ್ ಸೇಮ್ ಡೈರೆಕ್ಷನಲ್ಲಿ ಇದಾವೆ ಅಂತಂದರೆ ಅಲ್ಲಿ ಆ್ಯಂಗಲ್ ಏನಾಗುತ್ತೆ? 0 ಆಗುತ್ತೆ. ಸೊ ಥೀಟಾ ಈಸ್ 0 ಡಿಗ್ರಿ ಹಿಯರ್. ಅವಾಗ ಥೀಟಾ 0 ಅಂತಂದರೆ ರಿಸಲ್ಟೆಂಟ್. ಸೊ ಇಲ್ಲಿ ಎಷ್ಟು ಬರುತ್ತೆ? ಮ್ಯಾಕ್ಸಿಮಮ್ ಆಫ್ ದೋಸ್ 2 ಕ್ವಾಂಟಿಟಿ, ದಟ್ ಈಸ್ ನಥಿಂಗ್ ಬಟ್ ಸಮ್ ಆಫ್ ದೋಸ್ 2 ಕ್ವಾಂಟಿಟಿ. ಹೇಗೆ ಫೈಂಡ್ ಔಟ್ ಮಾಡೋದು? ಆರ್ is equals to the magnitude of the vector r is equals to a square plus b square plus 2ab cos theta. So theta na ನಾವು ಏನು ಕನ್ಸಿಡರ್ ಮಾಡಿವಿ? 0 ಕನ್ಸಿಡರ್ ಮಾಡಿವಿ. ಇಫ್ theta is 0 then cos 0 is equals to 1. ಇದನ್ನು ನೀವು ಕಲ್ತಿದ್ದೀರಿ. theta 0 ಅಂತಂದರೆ cos 0 ಏನಾಗುತ್ತೆ? 1 ಆಗುತ್ತೆ. ದೆನ್ r is equals to square root of a square plus b square plus 2ab. cos theta ಏನಾಗುತ್ತೆ? 1 ಆಗುತ್ತೆ. ಹಾಗಾಗಿ 1 into 2ab 2ab ಆಗುತ್ತೆ. ಸೊ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಇದನ್ನು ಯಾವ ಫಾರ್ಮನ್ನು ಕೊಡಬಹುದು ನಾವು? a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮನ್ನು ಕೊಡ್ಬೋದು. ಸೊ r is equals to square root of a plus b whole square. So can we write r is equals to a plus b? r is equals to a plus b. So this r is nothing but the r maximum. Maximum resultant ಎಷ್ಟು ಬರುತ್ತೆ ನಮಗೆ? ಸಮ್ ಆಫ್ ದಿ ಮ್ಯಾಗ್ನಿಟ್ಯೂಡ್ಸ್ ಆಫ್ ದೋಸ್ 2 ವೆಕ್ಟರ್ಸ್. ನೆನ್ಪಿಟ್ಕೊಳ್ಳಿ, ಮ್ಯಾಕ್ಸಿಮಮ್ ರಿಸಲ್ಟೆಂಟ್ ಅಂತಂದರೆ ಸಮ್ ಆಫ್ ದಿ ಮ್ಯಾಗ್ನಿಟ್ಯೂಡ್ಸ್ ಆಫ್ ದ ವೆಕ್ಟರ್ಸ್. ಅವಾಗ ನಮಗೇನು ಸಿಗುತ್ತೆ? ಮ್ಯಾಕ್ಸಿಮಮ್ ರಿಸಲ್ಟೆಂಟ್ ಸಿಗುತ್ತೆ. ಇದು ಯಾವಾಗ? when theta is 0, because when theta is 0 cos 0 is equals to 1. that is the maximum value for the resultant ಅಂತಂದರೆ ಆಯಿತಾ. ನೆಕ್ಸ್ಟ್ when theta is 180 degree cos 180 degree ಎಷ್ಟು ಬರುತ್ತೆ? ಇಟ್ ಈಸ್ -1. cos 180 ಡಿಗ್ರಿ ಎಷ್ಟು ಬರುತ್ತೆ? -1 ಬರುತ್ತೆ. ಅಂತಂದರೆ ಮೀನಿಂಗ್ ಏನು? ಒಂದು ವೆಕ್ಟರ್ ಫಾರ್ವರ್ಡ್ ಡೈರೆಕ್ಷನ್ನಲ್ಲಿದೆ, ಇನ್ನೊಂದು ವೆಕ್ಟರ್ ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ ಇದೆ. ಸೊ ನಾವು ಅದನ್ನು ಹೆಡ್ ಟು ಹೆಡ್ ಏನು ಟೇಲ್ ಟು ಟೇಲ್ ಜಾಯಿನ್ ಮಾಡಿದಾಗ ಏನು ಗೊತ್ತಾಗುತ್ತೆ? ಒಂದು ಫಾರ್ವರ್ಡ್ ಡೈರೆಕ್ಷನಲ್ಲಿದೆ, ಇನ್ನೊಂದು ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿದೆ. ಸೊ ಟೋಟಲ್ ಆ್ಯಂಗಲ್ ಎಷ್ಟು ಬರುತ್ತೆ ಅಲ್ಲಿ? 180 ಡಿಗ್ರಿ ಬರುತ್ತೆ. ಸೊ ಆ ಕೇಸಲ್ಲಿ ದೆನ್ ರಿಸಲ್ಟೆಂಟ್ ಆಫ್ ದೋಸ್ 2 ವೆಕ್ಟರ್ ಈಸ್ ಗಿವನ್ ಬೈ, ಸೊ ಯೂಸಿಂಗ್ ದ ಸೇಮ್ ಫಾರ್ಮುಲಾ, a square plus b square plus 2ab cos theta and r is equals to square root of a square plus b square plus 2ab into cos theta ಬದಲಿ -1. So can we write this one as square root of a minus b whole square? ಇಲ್ಲಿ 2 into ab into -1 ಬರುತ್ತೆ, ಅದು ಏನಾಗುತ್ತೆ? -2ab ಆಗುತ್ತೆ. ಸೊ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ -2ab ಏನಾಗುತ್ತೆ? a minus b ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗಿ ಮತ್ತು ಮ್ಯಾಗ್ನಿಟ್ಯೂಡ್ ಎಷ್ಟು ಸಿಗುತ್ತೆ ನಮಗೆ? a minus b. ಸೊ ದಿಸ್ ಈಸ್ ದಿ ಮಿನಿಮಮ್ ವ್ಯಾಲ್ಯೂ ಆಫ್ ದ ರಿಸಲ್ಟೆಂಟ್. ಸೊ ಇದನ್ನು r ಮಿನಿಮಮ್ ಅಂತ ಹೇಳ್ಬೋದು ಆಯಿತಾ. ಸೊ ಇಲ್ಲಿ ನೋಡಿ, ಸಪೋಸ್ a ಗ್ರೇಟರ್ ಇತ್ತಂತಂದರೆ ನಮಗೆ r ವ್ಯಾಲ್ಯೂ ಪಾಸಿಟಿವ್ ಸಿಗುತ್ತೆ. ಅಂತಂದರೆ a 4 ಇದೆ ಅಂದ್ಕೊಳ್ಳಿ, b 3 ಇದೆ ಅಂದ್ಕೊಳ್ಳಿ, ಅವಾಗ 4 - 3 1 ಆಯಿತು. ಸಪೋಸ್ a 3 b 4 ಇದೆ ಅಂದ್ಕೊಳ್ಳಿ, ಅವಾಗ a - b ಅಂತಂದರೆ ಎಷ್ಟು ಸಿಗುತ್ತೆ? -1. ಇಸ್ ದಿಸ್ ಟ್ರೂ? ಇಸ್ ದಿಸ್ ಪಾಸಿಬಲ್? ನೋ, ಇಟ್ ಈಸ್ ನಾಟ್ ಪಾಸಿಬಲ್. ಯಾಕಂತಂದರೆ ನಾವಿಲ್ಲಿ ರಿಸಲ್ಟೆಂಟನ್ನು ಯಾವುದರಿಂದ ರೆಪ್ರೆಸೆಂಟ್ ಮಾಡ್ತಿರೋದು? ಡಯಾಗನಲ್ ಆಫ್ ದಿ ಪ್ಯಾರಲೆಲೋಗ್ರಾಮ್. ಸೊ ಡಯಾಗನಲ್ ನೆಗೆಟಿವ್ ಆಗುತ್ತಾ? ಲೆಂತ್ ನೆಗೆಟಿವ್ ಆಗುತ್ತಾ? ಆಗೋದಿಲ್ಲ. ಲೆಂತ್ ಕೆನಾಟ್ ಬಿ ನೆಗೆಟಿವ್. ಸೊ ಹಾಗಾಗಿ ಇಲ್ಲಿ ನಾವು ಏನು ಬರೀತೀವಿ? r is equals to
ಎ ಮೈನಸ್ ಬಿ ಅಂತ ಬರೆಯೋ ಬದಲಿ ಆರ್ ಇಸ್ ಈಕ್ವಲ್ಸ್ ಟು ಎ ಡಿಫರೆನ್ಸ್ ಬಿ ಅಂತ ಬರಿತೀವಿ. ಆರ್ ಇಸ್ ಈಕ್ವಲ್ಸ್ ಟು ಎ ಡಿಫರೆನ್ಸ್ ಬಿ ಅಂತಂದರೆ ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ ಆರ್ ಇಸ್ ಈಕ್ವಲ್ಸ್ ಟು ದ ಮ್ಯಾಗ್ನಿಟ್ಯೂಡ್ ಆಫ್ ದ ಡಿಫರೆನ್ಸ್ ಆಫ್ ಎ ಆ್ಯಂಡ್ ಬಿ. ಸೊ ಅಲ್ಲಿ ನಮಗೆ ಪಾಸಿಟಿವ್ ಬರಲಿ ನೆಗೆಟಿವ್ ಬರಲಿ ನಾವು ಈ ವ್ಯಾಲ್ಯೂ ಕನ್ಸಿಡರ್ ಮಾಡೋದು ಯಾವಾಗಲೂ ಪಾಸಿಟಿವ್. ಯಾಕಂತಂದರೆ ಡಯಾಗ್ನಲ್ ವ್ಯಾಲ್ಯೂ ನೆಗೆಟಿವ್ ಬಂದಂಗೆ ಇದ್ರದ್ದು ಮೀನಿಂಗ್ ನೆಗೆಟಿವ್ ಅಂತ ಕನ್ಸಿಡರ್ ಮಾಡಿದ್ವಿ ಅಂತಂದರೆ. ಸೊ ವೆದರ್ ಎ ಲಾರ್ಜರ್ ಕ್ವಾಂಟಿಟಿ ಇರಲಿ ಆರ್ ಬಿ ಲಾರ್ಜರ್ ಕ್ವಾಂಟಿಟಿ ಇರಲಿ ನಾವೇನು ಮಾಡ್ತೀವಿ ಬಿಗ್ಗರ್ ಕ್ವಾಂಟಿಟಿಯಲ್ಲಿ ಲೋವರ್ ಕ್ವಾಂಟಿಟಿನ ಸಬ್ಸ್ಟ್ರಾಕ್ಟ್ ಮಾಡಿಕೊಂಡು ಏನು ಆನ್ಸರ್ ಬರುತ್ತೆ ಅಲ್ಲ ಅದನ್ನು ಬರಿತೀವಿ. ಸೊ ದಿಸ್ ಈಸ್ ದ ಮಿನಿಮಮ್ ವ್ಯಾಲ್ಯೂ ಫಾರ್ ದ ರಿಸಲ್ಟೆಂಟ್ ಆಫ್ 2 vectors. Suppose if we consider the third case. So ಇಲ್ಲೇನಂತ ಹೇಳ್ತಿರೋದು one vector one direction ಅಲ್ಲಿ ಇನ್ನೊಂದು ವೆಕ್ಟರ್ ಪರ್ಪೆಂಡಿಕ್ಯುಲರ್ ಇದೆ, ಆ್ಯಂಗಲ್ ಏನಿದೆ 90 ಡಿಗ್ರಿ ಇದೆ. ಆವಾಗ ರಿಸಲ್ಟೆಂಟ್ ಆಫ್ ದೋಸ್ 2 ವೆಕ್ಟರ್ಸ್ ಏನು ಬರುತ್ತೆ? ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab cos theta. ಬಟ್ cos 90 ಏನಿದೆ? Cos 90 is equals to 0. Therefore, r is equals to square root of a square plus b square. So, this is the resultant of those 2 vectors. ಯಾಕಂತಂದರೆ cos 0 ಏನು cos 90 ಡಿಗ್ರಿ ಏನಾಗುತ್ತೆ 0 ಆಗುತ್ತೆ. So, this will be the resultant of those 2 vectors which are perpendicular to one another. ಅರ್ಥ ಆಯ್ತಾ? ಸೊ ನಾವು ಏನಂತ ಹೇಳ್ಬೋದು ರಿಸಲ್ಟೆಂಟ್ ಆಫ್ 2 vectors. Resultant of 2 vectors lies in between. So minimum value ಅಂತಂದ್ರೆ ಏನು? A difference B. Maximum value ಅಂತಂದ್ರೆ ರಿಸಲ್ಟೆಂಟ್ ಇಂದು ಎಷ್ಟು ಬರುತ್ತೆ? A plus B. ಸೊ ಎರಡು ವೆಕ್ಟರ್ಸ್ ಅದಾವ ಅಂದ್ಕೊಳ್ಳಿ ನಮ್ಮ ಕಡೆ. ಸೊ ಅದ್ರದ್ದು ರಿಸಲ್ಟೆಂಟ್ ಅಂತಂದರೆ ಸಮೇಷನ್ ಎಷ್ಟು ಸಿಗುತ್ತೆ? ಮಿನಿಮಮ್ ಅಂತಂದರೆ ಎ ಡಿಫ್ರೆನ್ಸ್ ಬಿ ಬರುತ್ತೆ, ಮ್ಯಾಕ್ಸಿಮಮ್ ಅಂತಂದರೆ ಎ ಪ್ಲಸ್ ಬಿ ಬರುತ್ತೆ. ಈ ಎರಡು ವ್ಯಾಲ್ಯೂಸ್ ಬಿಟ್ಟು ಬೇರೆ ವ್ಯಾಲ್ಯೂ ನಮ್ಮ ಕಡೆ ಬರೋದಿಲ್ಲ. ಅಂತಂದರೆ ಸಪೋಸ್ ಇಫ್ ವಿ ಹ್ಯಾವ್ 2 ವೆಕ್ಟರ್ಸ್ ಸೇ 3 ನ್ಯೂಟನ್ 4 ನ್ಯೂಟನ್ ಅಂತ ಅಂದ್ಕೊಳ್ಳಿ. 2 ಫೋರ್ಸಸ್ ಅದಾವು, ಅದು ವ್ಯಾಲ್ಯೂ ಇಂಡಿವಿಜುವಲ್ 3 ನ್ಯೂಟನ್ ಇದೆ, ಇನ್ನೊಂದು 4 ನ್ಯೂಟನ್ ಇದೆ ಅಂತಂದರೆ ಸೊ ಮಿನಿಮಮ್ ರಿಸಲ್ಟೆಂಟ್ ಅಂತಂದರೆ ಎಷ್ಟು? 4 - 3 1 ನ್ಯೂಟನ್ ನಮಗೆ ಮಿನಿಮಮ್ ವ್ಯಾಲ್ಯೂ, 4 + 3 7 ನ್ಯೂಟನ್ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ. 8 ನ್ಯೂಟನ್ ಅಂತಂದರೆ ಸೊ ಅದನ್ನು ಇನ್ಕ್ಲೂಡ್ ನಾವು ಮಾಡೋದಿಲ್ಲ. ಮಿನಿಮಮ್ ವ್ಯಾಲ್ಯೂ ಎಷ್ಟಿದೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಿದೆ, ಡೈರೆಕ್ಟ್ಲಿ ನಾವು ಮ್ಯಾಗ್ನಿಟ್ಯೂಡ್ ಆಫ್ ದಿ ಇಂಡಿವಿಜುವಲ್ ವೆಕ್ಟರ್ಸ್ ತಗೊಂಡು ಹೇಳ್ಬೋದು. ಅರ್ಥ ಆಯ್ತಾ? ಸೊ ಇಲ್ಲಿ ಐ ಹ್ಯಾವ್ ಟು ಇನ್ಕ್ಲೂಡ್ one more point. I hope you have followed this one. Just one simple thing ನೆನ್ಪಿಟ್ಕೊಡಿ. If we have got 2 vectors which are having same magnitude ಅದಾವ ಅನ್ಕೊಡಿ, 2 ವೆಕ್ಟರ್ಸ್ ಇಂದು. ಸೊ ರಿಸಲ್ಟೆಂಟ್ ಏನಿರುತ್ತೆ ಅಲ್ಲ, ಸೊ ದ್ಯಾಟ್ ರಿಸಲ್ಟೆಂಟ್ ವಿಲ್ ಅಂದರೆ ಡಯಾಗ್ನಲ್ ನಮಗೇನು ರಿಸಲ್ಟೆಂಟ್ ಕನ್ಸಿಡರ್ ಮಾಡ್ತೀವಲ್ಲ ಸೇಮ್ ಮ್ಯಾಗ್ನಿಟ್ಯೂಡ್ ಕೇಸ್ ಅಷ್ಟೇ. ಸೇ ಇಲ್ಲಿ ಎ ಅಂತಂದರೆ ಇಲ್ಲಿನೂ ಎ, ಇಲ್ಲಿ 10 ಅಂತಂದರೆ ಇಲ್ಲಿನೂ 10 ಅಂತ ಆ ಥರ ಸಿಚುವೇಶನ್ ಇತ್ತಂತಂದರೆ ರಿಸಲ್ಟೆಂಟ್ ಏನು ವ್ಯಾಲ್ಯೂ ಇರುತ್ತಲ್ಲ ಅದು ಎಕ್ಸಾಕ್ಟ್ ಮಿಡಲಿಂದ ಏನಾಗುತ್ತೆ ಪಾಸ್ ಆಗುತ್ತೆ. ಅಂತಂದರೆ ಇಲ್ಲಿ 60 ಡಿಗ್ರಿ ಇದೆ ಅಂದ್ಕೊಳ್ಳಿ ಇನ್ಕ್ಲಿನೇಷನ್, ಆಯಿತಾ? ಸೊ ಆವಾಗ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್ ಎಷ್ಟು ಬರುತ್ತೆ? 30 ಡಿಗ್ರಿ ಬರುತ್ತೆ. ರಿಸಲ್ಟೆಂಟ್ ವ್ಯಾಲ್ಯೂ ಎಷ್ಟು ಬರುತ್ತೆ? 60 ಡಿಗ್ರಿ ಕೇಸಲ್ಲಿ √3 ಟೈಮ್ಸ್ ಎ ಬರುತ್ತೆ, ಆಯಿತಾ? ಸೊ ಇಲ್ಲಿ 90 ಡಿಗ್ರಿ ಕೇಸ್ ಇತ್ತಂತಂದರೆ ಅವಾಗ ಎಷ್ಟು ಬರುತ್ತೆ ರಿಸಲ್ಟೆಂಟ್ ವ್ಯಾಲ್ಯೂ? ಇಲ್ಲಿನೂ ಸಹ ಏನು ಡೈರೆಕ್ಷನ್ನು ಎಕ್ಸಾಕ್ಟ್ ಮಿಡಲ್ ಬರುತ್ತೆ, ಎಕ್ಸಾಕ್ಟ್ ಹಾಫ್ ಬರುತ್ತೆ. ಎಕ್ಸಾಕ್ಟ್ ಮಿಡಲಿಂದನೇ ಏನಾಗುತ್ತೆ ಅದು ಲೈನ್ ಪಾಸ್ ಆಗುತ್ತೆ. ಅದರ್ ದೆನ್ ದೋಸ್ 2 ಮೀನ್ಸ್ ಇಲ್ಲಿ 10 ಅಥವಾ ಇಲ್ಲಿ ಎ ಇದೆ ಅಂತಂದರೆ ಸಪೋಸ್ ಇಲ್ಲಿ ಎ ಇದೆ ವೆಕ್ಟರ್, ಇಲ್ಲಿ ಬಿ ಅಂತಂದರೆ ಅನ್ಈಕ್ವಲ್, ಎ ಈಸ್ ನಾಟ್ ಈಕ್ವಲ್ ಟು ಬಿ ಕೇಸಲ್ಲಿ ಆವಾಗ ಆ್ಯಂಗಲ್ ಏನಾಗುತ್ತೆ ಇದು ವೇರಿ ಆಗುತ್ತೆ, ಸೇಮ್ ಇರೋದಿಲ್ಲ. ಅದರ್ ದೆನ್ ದ್ಯಾಟ್ ಆ್ಯಂಗಲ್ಸ್ ಏನಾಗ್ತಾವು ಸೇಮ್ ಆಗುತ್ತೆ, ಎಕ್ಸಾಕ್ಟ್ ಹಾಫ್ ಇರುತ್ತೆ. ಈ 2 ವೆಕ್ಟರ್ಸ್ ನಡುವೆ ಎಷ್ಟು ಆ್ಯಂಗಲ್ ಇರುತ್ತಲ್ಲ ಅದರದ್ದು ಹಾಫ್ ಅಷ್ಟು ಆ್ಯಂಗಲ್ ಏನು ಬರುತ್ತೆ ರಿಸಲ್ಟೆಂಟ್ ವೆಕ್ಟರಿಗೆ ಬರುತ್ತೆ. 60 ಡಿಗ್ರಿ ಇತ್ತಂತಂದರೆ 2 ವೆಕ್ಟರ್ಸ್ ನಡುವೆ ಆ್ಯಂಗಲ್, ರಿಸಲ್ಟೆಂಟ್ ವೆಕ್ಟರಿಂದ ಆ್ಯಂಗಲ್ ಎಷ್ಟು ಬರುತ್ತೆ ಅವಾಗ 30 ಡಿಗ್ರಿ ಬರುತ್ತೆ. 2 ವೆಕ್ಟರ್ಸ್ ಸೇಮ್ ಆಗಿ ಅದ್ರ ನಡುವಿನ ಆ್ಯಂಗಲ್ 90 ಡಿಗ್ರಿ ಇತ್ತಂತಂದರೆ ರಿಸಲ್ಟೆಂಟ್ ವೆಕ್ಟರಿಂದ ಆ್ಯಂಗಲ್ ಎಷ್ಟು ಬರುತ್ತೆ ಅವಾಗ 45 ಡಿಗ್ರಿ ಬರುತ್ತೆ. 2 ವೆಕ್ಟರ್ಸಿನ ನಡುವೆ ಆ್ಯಂಗಲ್ ಎಷ್ಟು? ಸೇ 80 ಡಿಗ್ರಿ ಇದೆ ಅಂದ್ಕೊಳ್ಳಿ.
ಸೊ ರಿಸಲ್ಟೆಂಟ್ ವೆಕ್ಟರಿಂದು ಡೈರೆಕ್ಷನ್ ಅವಾಗ ಎಷ್ಟು ಬರುತ್ತೆ 40 ಬರುತ್ತೆ. ಓನ್ಲಿ ವೆನ್ ದ ಮ್ಯಾಗ್ನಿಟ್ಯೂಡ್ ಆಫ್ ದೋಸ್ ಟು ವೆಕ್ಟರ್ ಈಸ್ ಸೇಮ್ ಇದ್ದಾಗ ಅಷ್ಟೇ ಏನಾಗುತ್ತೆ, ಅದು ಸೇಮ್ ಹಾಫ್ ಆಫ್ ದಿ ಟೋಟಲ್ ಆ್ಯಂಗಲಿಗೆ ಏನಿರುತ್ತೆ ಡೈರೆಕ್ಷನ್ನು ಈಕ್ವಲ್ ಇರುತ್ತೆ. ಈ ರಿಸಲ್ಟೆಂಟ್ ವ್ಯಾಲ್ಯೂ ಏನಿದೆ ಅಲ್ಲ ಅದನ್ನು ಬೇಕಾದರೆ ನಾವು ನೆಕ್ಸ್ಟ್ ನ್ಯೂಮೆರಿಕಲ್ಸ್ ಮಾಡುವಾಗ ತಿಳ್ಕೊಳ್ಳೋ. ಅರ್ಥ ಆಯ್ತಲ್ಲ ಇದು? So, I hope you have followed today's class. In today's class, we have learned about the ಅನಲೈಟಿಕಲ್ ಮೆಥಡ್ ಆಫ್ ವೆಕ್ಟರ್ ಅಡಿಷನನ್ನು ತಿಳ್ಕೊಂಡಿದ್ದೀವಿ. ಸೊ ನೀವು ಆಲ್ರೆಡಿ ಏನು ಗ್ರಾಫಿಕಲ್ ಮೆಥಡನ್ನು ಕರೆಕ್ಟಾಗಿ ಕಲ್ತಿದ್ದೀರಿ. ಅನಲೈಟಿಕಲ್ ಮೆಥಡನ್ನು ಕರೆಕ್ಟಾಗಿ ಫಾಲೋ ಅಪ್ ಮಾಡಿ. ಸಿಂಪಲ್ ಇದೆ, ಸಿಂಪಲ್ ಜಾಮೆಟ್ರಿನ ಯೂಸ್ ಮಾಡ್ಕೊಂಡು ನಾವೇನು ಮಾಡೀವಿ, ಡೆರಿವೇಷನ್ನ ಮಾಡಿ. ತುಂಬ ಈಸಿ ಸ್ಟೆಪ್ಸ್ ಅದಾವು. ನೆಕ್ಸ್ಟ್ ನಮಗೆ ರಿಸಲ್ಟೆಂಟ್ ವ್ಯಾಲ್ಯೂ ಗೊತ್ತಾಯಿತು, ಮಿನಿಮಮ್ ರಿಸಲ್ಟೆಂಟ್ ವ್ಯಾಲ್ಯೂ ಎಷ್ಟಿರುತ್ತೆ ಗೊತ್ತಾಯಿತು, ಮ್ಯಾಕ್ಸಿಮಮ್ ರಿಸಲ್ಟೆಂಟ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂತೂ ಗೊತ್ತಾಯಿತು. ನೆಕ್ಸ್ಟ್ ಏನು ತಿಳ್ಕೊಂಡ್ವಿ ನಾವು, ಆ್ಯಂಗಲ್ 0 ಇದ್ದಾಗ ಎಷ್ಟು ವ್ಯಾಲ್ಯೂ ಬರುತ್ತೆ, ಆ್ಯಂಗಲ್ 90 ಡಿಗ್ರಿ ಇದ್ದಾಗ ಎಷ್ಟು ವ್ಯಾಲ್ಯೂ ಬರುತ್ತೆ, ನೆಕ್ಸ್ಟ್ ಆ್ಯಂಗಲ್ 180 ಡಿಗ್ರಿ ಇದ್ದಾಗ ಎಷ್ಟು ವ್ಯಾಲ್ಯೂ ಬರುತ್ತೆ ಅಂತ ಹೇಳಿ ತಿಳ್ಕೊಂಡಿವಿ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಒನ್. ನೆಕ್ಸ್ಟ್ ನಾವೇನು ಮಾಡುವ, ಇದ್ರ ಮೇಲೆ ನ್ಯೂಮೆರಿಕಲ್ಸನ್ನು ಸಾಲ್ವ್ ಮಾಡುವ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.